ನಮಸ್ಕಾರ ವೀಕ್ಷಕರೇ, ಕದಂಬ ನ್ಯೂಸ್ಗೆ ಸ್ವಾಗತ. ಆಗಸ್ಟ್ 6ರಂದು ಜನೋಪಕಾರಿ ಶ್ರೀ ದೊಡ್ಡಣ್ಣ ಶೆಟ್ಟಿರವರ 103ನೇ ಆರಾಧನಾ ಮಹೋತ್ಸವ. ಯಜಮಾನ್ ಜನೋಪಕಾರಿ ಶ್ರೀ ದೊಡ್ಡಣ್ಣ ಶೆಟ್ಟರವರು 103ನೇ ಆರಾಧನಾ ಮಹೋತ್ಸವ ಆಗಸ್ಟ್ 6ರಂದು ನಡೆಯಲಿದೆ. ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಸಚಿವರು, ಸಂಸದರು, ಶಾಸಕರು ಹಾಗೂ ಗಣ್ಯ ವ್ಯಕ್ತಿಗಳು, ಸಮುದಾಯದ ಹಿರಿಯರು ಭಾಗವಹಿಸುವರು. ಈ ಬಗ್ಗೆ ಮಾಹಿತಿ ನೀಡಲು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಧರ್ಮ ಸಂಸ್ಥೆಯ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ನಾನು ಬಾಡಿಗೆ ಸಂಗ್ರಹಣಾ ಸಮಿತಿಯ ಅಧ್ಯಕ್ಷರಾಗಿದ್ದೀನಿ. ಇಲ್ಲಿ ಈ ಧರ್ಮ ಸಂಸ್ಥೆ ನಡೀಬೇಕು ಅಂದರೆ ಈ ಹಾಸ್ಟೆಲ್ ಇದೆ, ಅದು ನಮ್ಮ ಜನಾಂಗಕ್ಕೆ. ಕಾಲೇಜ್ BCom BA TCH ಸ್ಕೂಲು ಅದೆಲ್ಲ ಜನಾಂಗಕ್ಕೂ ಫ್ರೀ. ಹಾಸ್ಟೆಲ್ ಮಾತ್ರ ನಮ್ಮ ಜನಾಂಗಕ್ಕೆ. ಆ ಸ್ಕೂಲು ಕಾಲೇಜು ಎಲ್ಲ ನಡೀಬೇಕು ಅಂತ ಅವ್ರೇನು ಮಾಡಿದ್ದಾರೆ ಮೊದಲೇ ಅಂದರೆ 250 ಅಂಗಡಿ ಅಲ್ಲಿದೆ. ಟೋಟಲ್ ಅಲ್ಲ, 250ರಿಂದ 260 ಅಂಗಡಿ ಬಾಡಿಗೆಯನ್ನು ಚಾಟಿಸ್ ಮುಖಾಂತರ ಧರ್ಮ ಕಾರ್ಯಗಳು ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಅವರ 103ನೇ ಆರಾಧನೆ ಮಾಡ್ತಾ ಇದ್ದೀವಿ. ಇವರು ಎಲ್ಲರೂ ಬಂದು ಪ್ರಸಾದ ಸ್ವೀಕರಿಸಬೇಕು ಅಂತ ಕೋರ್ತಾ ಇದ್ದಾರೆ. ಥ್ಯಾಂಕ್ ಯು. ಶ್ರೀನಾಥ್ ಧರ್ಮ ಸಂಸ್ಥೆ ದೇವಿಯಿಂದ ನಾನು ಎಜುಕೇಷನ್ ಚೇರ್ಮನ್ ಆಗಿದ್ದೀನಿ. ಶ್ರೀ ದೊಡ್ಡಣ್ಣ ಶೆಟ್ಟರ್ ಅವರ ಆಶ್ರಮದಲ್ಲಿ ನಾವು ಎಲ್ಲರೂ ಸದಸ್ಯರಾಗಿದ್ದೇವೆ. ಶ್ರೀ ದೊಡ್ಡಣ್ಣ ಶೆಟ್ಟರ್ ಅವರು ಮನೆ ದೇವರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ, ಅದು ಶಿವಾಜಿನಗರದಲ್ಲಿದೆ. ಆರಾಧನೆ ಶುರು ಆಗೋಕ್ಕೂ ಮುಂಚೆ ಅಲ್ಲಿ ದೊಡ್ಡಣ್ಣ ಶೆಟ್ಟರ್ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಬಂದು ಇಲ್ಲೆಲ್ಲರೂ ಶುರು ಮಾಡ್ತಾರೆ. ಸಾಧುಗಳಿಂದ ಪೂಜೆ ಇರುತ್ತೆ. ಇಲ್ಲಿ ಎಲ್ಲರಿಗೂ ಉಚಿತ ಅನ್ನದಾನ, ವಸ್ತ್ರದಾನ, ಎಜುಕೇಷನ್ ಎಲ್ಲ ಫ್ರೀ ಇರುತ್ತೆ. ಎಲ್ಲ ನಮ್ಮ ಜನಾಂಗದ ವರ್ಗದವರು ಅಲ್ಲಿದ್ದೀರ, ಇಲ್ಲೆಲ್ಲೂ ಜಾತಿ ಭೇದ ಭಾವ ಇದ್ದೀರ, ಎಲ್ಲ ಜನಾಂಗದ ಹುಡುಗರು ಇಲ್ಲಿ ಎಜುಕೇಷನ್ ನಡೆಸ್ತಾ ಇದ್ದಾರೆ. ಇದನ್ನು ಆಮೇಲೆ ಆರಾಧನೆ ಆಗಸ್ಟ್ 6ರಿಂದ ಇರೋದ್ರಿಂದ ಎಲ್ಲರೂ ದಯವಿಟ್ಟು ಬರಬೇಕೆಂದು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಭಾರತದಲ್ಲೇ ಒಂದು ವಿಭಿನ್ನವಾದ ವಿಶಿಷ್ಟವಾದ ಒಂದು ಧರ್ಮ ಸಂಸ್ಥೆ. ಏಕೆಂದರೆ ಇಲ್ಲಿ ಫ್ರೀ ಹಾಸ್ಟೆಲ್ ಫೆಸಿಲಿಟೀಸ್ ಆಗಲಿ, ಫ್ರೀ ಎಜುಕೇಷನ್ನು, ಮತ್ತು ಇನ್ನು ಎಲ್ಲ ಒಂದು ವಿಧವಾದ ವಿದ್ಯಾರ್ಥಿಗಳಿಗೆ ಸೌಕರ್ಯಗಳು ಇದೆಲ್ಲ ಉಚಿತವಾಗಿ ನೀಡಲ್ಪಟ್ಟಿದೆ. ಸತತವಾಗಿ 116 ವರ್ಷದಿಂದ ಇದೇ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಬಂದಿದ್ದೇವೆ. ಯಾವುದೇ ಆದ ಒಂದು ಸರ್ಕಾರದ ಅನುದಾನ ಆಗಲಿ ಅಥವಾ ಬೇರೆಯವರ ಒಂದು ಅನುದಾನ ಆಗಲಿ ತಗೊಳ್ಳದೆ ನಮ್ಮದೇ ಆದ ಒಂದು ಸ್ವಂತ ಒಂದು ಸೋರ್ಸನ್ನು ನಾವು ಮಾಡಿಕೊಂಡು ಇದು ಮಾಡಿದವರು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದೊಡ್ಡಣ್ಣ ಶೆಟ್ಟರ್ ಅವರು ತಮ್ಮ ಐಶ್ವರ್ಯವನ್ನೆಲ್ಲ ದಾನ ಕೊಟ್ಟು ಆ ಒಂದು ಸಂಸ್ಥೆಯ ಒಂದು ಏಳಿಗೆಗಾಗಿ ತಮ್ಮ ಸರ್ವ ಒಂದು ಏನು ಒಂದು ಶ್ರಮ ಎಲ್ಲನೂ ಇದಕ್ಕೆ ದಾನ ಮಾಡಿ ಇದನ್ನು ಇದು ಮಾಡಿದ್ದಾರೆ, ಸ್ಥಾಪನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ಕೆ ಆಗಿನ ಮಹಾರಾಜರಾದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಮ್ಮ ದೊಡ್ಡಣ್ಣ ಶೆಟ್ಟರಿಗೆ ಜನೋಪಕಾರಿ ಎಂಬ ಒಂದು ಬಿರುದನ್ನು ಕೊಟ್ಟು, ಹಾಗೆಯೇ ಒಂದು ಗರುಡ ಲಾಂಛನವನ್ನು, ಗಂಡಬೇರುಡ ಲಾಂಛನವನ್ನು ಕೂಡ ಕೊಟ್ಟು ಅವರನ್ನು ಸನ್ಮಾನಿಸಿದ್ದಾರೆ. ಈ ಜಾಗ ಕೂಡ ಅವರಿಂದನೇ ಸುಮಾರು 5.5 ಎಕರೆ ಜಾಗ ಸಿಟಿ ಮಾರ್ಕೆಟ್ ಸೆಂಟ್ರಲ್ಲಿ ಆಗಿನ ಕಾಲದಲ್ಲಿ ದೊಡ್ಡಣ್ಣ ಶೆಟ್ಟರ್ ಅವರಿಂದ ಸ್ವಂತಕ್ಕೆ ಖರೀದಿ ಮಾಡಿ ಮತ್ತೆ ಇದು ಜನಾಂಗದ ಏಳಿಗೆಯಾಗಿ ದಾನವನ್ನು ನೀಡಿರುತ್ತಾರೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿಯವರು, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೀ ತೇಜಸ್ವಿ ಸೂರ್ಯ ಅವರು, ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಗುರುರಾಯ್ ಕರುಣಾಚಾರ್ಯ ಅವರು ಆಗಮಿಸಲಿದ್ದಾರೆ. ಅವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಾವು ಪ್ರತಿಭಾ ಪುರಸ್ಕಾರವನ್ನು ಕೂಡ ಸುಮಾರು SSLC ಹಾಗೂ PUC ವಿದ್ಯಾರ್ಥಿನಿಯರಿಗೆ ಒಂದು 400ರಿಂದ 500 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಿದ್ದೇವೆ. ಹಾಗೆಯೇ ನಮ್ಮ ಜನಾಂಗದ ವಿಧವೆಯರಿಗೆ ಕೂಡ ವಿಧವಾ ವೇತನವನ್ನು ಅಂದು ನಾವು ಹಂಚಲಿದ್ದೇವೆ. ಇದಲ್ಲದೆ ನಮ್ಮ ಜನಾಂಗದವರು ಸುಮಾರು 3,000ರಿಂದ 4,000 ಜನ ಸೇರುವ ನಿರೀಕ್ಷೆ ಇದೆ. ಪ್ರತಿ ವರ್ಷದಂತೆಯೂ ಕೂಡ ಈ ವರ್ಷ ಕೂಡ ಈ ಒಂದು ಆರಾಧನಾ ಮಹೋತ್ಸವ 103ನೇ ಆರಾಧನಾ ಮಹೋತ್ಸವ ತುಂಬ ವಿಜೃಂಭಣೆಯಿಂದ ನಡೆಸಿದ್ದೇವೆ. ತಮ್ಮಲ್ಲಿ ನಾನು ವಿನಂತಿಸುವುದೇನೆಂದರೆ, ಎಲ್ಲರಿಗೂ ನಾವು ಆಹ್ವಾನ ಪತ್ರಿಕೆಗಳನ್ನು ಕಳಿಸಿದ್ದೇವೆ. ನಮ್ಮ ಜನಾಂಗದವರಿಗೆಲ್ಲ ಯಾರಿಗೆ ತಲುಪಿಲ್ಲವೋ ತಮ್ಮ ಮೂಲಕ ಈ ಒಂದು ನ್ಯೂಸ್ ಪೇಪರ್ಸಲ್ಲಿ ಇದು ಬರೋದ್ರಿಂದ ಅವರು ಇದನ್ನೇ ಆಹ್ವಾನ ಪತ್ರಿಕೆ ಎಂದು ಭಾವಿಸಿ ಅಂದು ಬರಲಿಕ್ಕೆ ಸಹಕಾರ ಆಗಬೇಕು ಅಂತ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ. ಹಾಗಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ, ವ್ಯಾಪಕವಾಗಿ ಇದನ್ನು ಸ್ವಲ್ಪ ತಾವು
ಸಂಘಟಿಸಿ ಎಲ್ಲರಿಗೂ ತಲುಪುವಂತೆ ಮಾಡಲಿಕ್ಕೆ ತಮ್ಮಲ್ಲಿ ಬೇಡ್ಕೊಳ್ತೀನಿ. ಸರ್ ಎಷ್ಟು ಜನ ಸೇರೋ ನಿರೀಕ್ಷೆ ಇದೆ ಸರ್? ಮಿನಿಮಮ್ 3,000ರಿಂದ 4,000 ಜನ ಬರೋ ನಿರೀಕ್ಷೆ ಇದೆ. ಸ್ವಲ್ಪ ಬೆಳಗ್ಗೆ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಪ್ರೋಗ್ರಾಮ್? ಆ್ಯಕ್ಚುಲಿ ಕಾರ್ಯಕ್ರಮ ಬಂದು ಬೆಳಗ್ಗೆ 6 ಗಂಟೆಯಿಂದಲೇ ಸ್ಟಾರ್ಟ್ ಆಗುತ್ತೆ. ಬಟ್ ಜನಾಂಗದವರೆಲ್ಲ 8-8:30 ಅಷ್ಟೊತ್ತಿಗೆ ಸೇರ್ಕೊಳ್ತಾರೆ. 6 ಗಂಟೆಯಲ್ಲಿ ವಿವಿಧ ಸ್ವಾಮೀಜಿಗಳಿಂದ ಪೂಜೆಗಳು ಕೈಕಾಯಿಗಳೆಲ್ಲ ನೆರವೇರುತ್ತೆ. 8 ಗಂಟೆಗೆ ನಾವು ಒಂದು ನಮ್ಮ ದೊಡ್ಡಣ್ಣ ಶೆಟ್ಟಿ ಅವರ ಭಾವಚಿತ್ರದೊಂದಿಗೆ ಮೆರವಣಿಗೆಯನ್ನು ಹೊರಡ್ತೇವೆ ನಮ್ಮ ಪ್ರಿಮೈಸಸ್ ಸುತ್ತಮುತ್ತ. ಅದು ಮುಗಿದ ನಂತರ 9 ಗಂಟೆಗೆ ಜನಾಂಗದವರೆಲ್ಲ ಬಂದು ಅಲ್ಲಿಯೇ ಪ್ರಸಾದ ಊಟ ಕೂಡ ಆಯೋಜನೆ ಮಾಡಿದ್ದೇವೆ. ಅದನ್ನು ಸ್ವೀಕರಿಸಿ ಎಲ್ಲರೂ ಹೋಗ್ತಾರೆ. ಏರ್ಪಡಿಸಿದ್ದೇವೆ. ಈ ಅಂಗವಾಗಿ ನಮ್ಮ ಜನಾಂಗದವರೆಲ್ಲರಿಗೂ ಈ ಪತ್ರಿಕಾಗೋಷ್ಠಿ ಮುಖಾಂತರ ಆಹ್ವಾನವನ್ನು ನೀಡಲು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಈ ಒಂದು ನಾನಾ ಧರ್ಮ ಸಂಸ್ಥೆ 116 ವರ್ಷ ಇತಿಹಾಸವುಳ್ಳ ಒಂದು ಧರ್ಮ ಸಂಸ್ಥೆ. ಇಲ್ಲಿ ವಿದ್ಯಾಭ್ಯಾಸ ಹಾಗೂ ಅನ್ನದಾಸೋಹವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿರುತ್ತೇವೆ. ಈಗೂ ಕೂಡ ಅದನ್ನೇ ಮುಂದುವರಿಸಿಕೊಂಡು ನಾವು ಈ ಒಂದು ಸಂಸ್ಥಾಪಕರಾದ ದೊಡ್ಡಣ್ಣ ಶೆಟ್ಟರವರಿಗೆ ಒಂದು ಗೌರವಪೂರ್ವಕವಾಗಿ ಅವರ ಒಂದು ಪುಣ್ಯತಿಥಿಯನ್ನು ತುಂಬ ವಿಜೃಂಭಣೆಯಿಂದ ನಡೆಸಬೇಕೆಂದು ನಾವೆಲ್ಲ ಡಿಸೈಡ್ ಮಾಡಿದ್ದೇವೆ. ಹಾಗಾಗಿ ಈ ಒಂದು ಇದಕ್ಕೆ ತಾವೆಲ್ಲ ಯಾರು ನಮ್ಮ ಜನಾಂಗದವರು ದೂರದಲ್ಲಿರ್ತಾರೋ ಅವ್ರಿಗೆಲ್ಲ ಒಂದು ಈ ಒಂದು ಪತ್ರಿಕಾಗೋಷ್ಠಿ ಅಥವಾ ಈ ಪ್ರಕಟಣೆ ಏನು ನೀವು ಪ್ರಕಟಿಸಿದ್ದೀರಾ ಅದೊಂದು ಆಹ್ವಾನ ಪತ್ರಿಕೆಯಾಗಿ ಸ್ವೀಕರಿಸಿ ಅವರೆಲ್ಲರೂ ಸಕಾಲಕ್ಕೆ ಒಂದು 6ನೇ ಆಗಸ್ಟ್ ಬರಲಿಕ್ಕೆ ಸಹಾಯವಾಗಬೇಕೆಂದು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೀವಿ. ಥ್ಯಾಂಕ್ ಯು.